ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಅಂಚೆ ಮತದಾನ ಮುಕ್ತಾಯವಾಗಿರುವಂಥದ್ದು. ಈ ಬಾರಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 85 ವರ್ಷ ಮೇಲ್ಪಟ್ಟವರು ಹೆಚ್ಚು ಮತದಾನ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂಚೆ ಮತದಾನ ಮುಕ್ತಾಯವಾಗಿದೆ. 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನರಿಂದ ಮತದಾನ ಕೂಡ ಮಾಡಲಾಯಿತು. ಪಾಲಿಕೆ ವ್ಯಾಪ್ತಿಯ 3 ಲೋಕಸಭಾ ಕ್ಷೇತ್ರಗಳ ಅಂಚೆ ಮತದಾನ ಆಗಿರುವಂಥದ್ದು. ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಸಿದ್ದ ಅಂಚೆ ಮತದಾನ ಈಗ ಮುಕ್ತಾಯವಾಗಿದೆ. ಈ ಬಾರಿ 94.49% ಅಂಚೆ ಮತದಾನ ಮಾಡಲಾಗಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಹಿರಿಯ ನಾಗರಿಕರಿಂದ ಈ ಬಾರಿ ಮತದಾನ ಕೂಡ ಹೆಚ್ಚು ಮಾಡಲಾಗಿದೆ. ಬೆಂಗಳೂರು ಉತ್ತರದಲ್ಲಿ 93.26% ಮತದಾನ ಕೂಡ ಅಲ್ಲಿ ಮಾಡಲಾಗಿರುವಂಥದ್ದು. ಬೆಂಗಳೂರು ಕೇಂದ್ರದಲ್ಲಿ 94.40% ಮತದಾನ ಮಾಡಲಾಗಿದೆ. ಇನ್ನು ಬೆಂಗಳೂರು ದಕ್ಷಿಣದ 95.56% ಮತದಾನ ಮಾಡಲಾಗಿದೆ. ಈ ಬಾರಿ 94.49% ಅಂಚೆ ಮತದಾನವನ್ನ ಮಾಡಲಾಗಿದೆ. ಈಗಾಗಲೇ ಅಂಚೆ ಮತದಾನ ಮುಕ್ತಾಯವಾಗಿರುವಂಥದ್ದು. ಈ ಬಾರಿ 94% ಹೆಚ್ಚು ಮತದಾನವನ್ನ ಮಾಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಅಂಚೆ ಮತದಾನ ಮುಕ್ತಾಯವಾಗಿರುವಂಥದ್ದು. ಇನ್ನು ಅದರಲ್ಲಿ ಹಿರಿಯ ನಾಗರಿಕರಾಗಿರ್ಬೋದು, 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನರಿಂದ ಕೂಡ ಹೆಚ್ಚು ಮತದಾನವನ್ನ ಮಾಡಲಾಗಿದೆ. ಅದರ ಜೊತೆಗೆ ಪಾಲಿಕೆ ವ್ಯಾಪ್ತಿಯಲ್ಲಿ 3 ಲೋಕಸಭಾ ಕ್ಷೇತ್ರಗಳ ಅಂಚೆ ಮತದಾನ ಮಾಡಿರುವಂಥದ್ದು. ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಸಿದ್ದ ಅಂಚೆ ಮತದಾನದಲ್ಲಿ ಈ ಬಾರಿ 94% ಹೆಚ್ಚು ಮತದಾನವನ್ನ ಮಾಡಲಾಗಿದೆ. ಅಂಚೆ ಮತದಾನಗಳನ್ನ ಅದರಂತೆ ನಾವು ಗಮನಿಸಬಹುದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬೇರೆಡೆ ಒಂದು ಕೆಲಸಕ್ಕಾಗಿ ಆಗಿರ್ಬೋದು, ವಲಸೆ ಹೋಗಿರ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಆಯಾ ಕ್ಷೇತ್ರಗಳಿಗೆ ಹೋಗಿ ಅಂಚೆ ಮತವನ್ನ ಮಾಡೋಕೆ ಸಾಧ್ಯವಾಗ್ತಿರೋಲ್ಲ. ಆ ಒಂದು ನಿಟ್ಟಿನಲ್ಲಿ ಅಂಚೆ ಮತದಾನವನ್ನ ಮಾಡಿರುವಂಥದ್ದು. ಅದರಂತೆ ಈ ಬಾರಿ 94% ಹೆಚ್ಚು ಮತದಾನ ಮಾಡಲಾಗಿದೆ ಅಂಚೆ ಮುಖಾಂತರ. ಅದರ ಜೊತೆಗೆ ಹಿರಿಯ ನಾಗರಿಕರು ಕೂಡ ಹೆಚ್ಚು ಮತದಾನವನ್ನ ಮಾಡಿದ್ದಾರೆ. ಅದರಂತೆ ಬೆಂಗಳೂರು ಉತ್ತರದಲ್ಲಿ ನಾವು ನೋಡೋದಾದ್ರೆ ಎಷ್ಟು ಪರ್ಸೆಂಟಷ್ಟು ಒಂದು ಅಂಚೆ ಮತದಾನ ಆಗಿದೆ ಅಂತ ನೋಡೋದಾದ್ರೆ 93% ಬೆಂಗಳೂರು ಉತ್ತರದಲ್ಲಿ ಆದರೆ ಬೆಂಗಳೂರು ಕೇಂದ್ರದಲ್ಲಿ 94% ಆಗಿದೆ. ಇನ್ನು ಅದೇ ರೀತಿಯಾಗಿ ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣದಲ್ಲಿ 95% ಆಗಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ 94% ಅಂಚೆ ಮತದಾನ ಈ ಬಾರಿ ಆಗಿರುವಂಥದ್ದು.